ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ನಿನ್ನೆ 200ಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದಾಗಿದೆ. ಪೈಲಟ್ ಕೆಲಸದ ಅವಧಿ ಕಡಿತ, ವಿಮಾನ ಹಾರಾಟ ಇದರಿಂದ ವಿಳಂಬ ಆಗಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಇಂಡಿಗೋ ವಿಮಾನ ಸ್ಥಗಿತಕ್ಕೆ ಪ್ರಯಾಣಿಕರು ವಿಲವಿಲ ಅಂತ ಇದ್ರು. ಸುಮಾರು ಹೊತ್ತು ಡಿಲೇ ಆಯಿತು. ವಿಮಾನ ರದ್ದಾಗಿದ್ದರಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿಯಾಗಿ ಈ ರೀತಿ ರದ್ದು ಮಾಡೋದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ, ಒಂದಷ್ಟು ವಿಳಂಬ ಆಗಿರೋದು. 200ಕ್ಕೂ ಹೆಚ್ಚು ವಿಮಾನ ಹಾರಾಟ ನಿನ್ನೆ ವಿಳಂಬ ಆಗಿತ್ತು, ಜೊತೆಗೆ ರದ್ದಾಯಿತು. ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ ತನ್ನ ಕಾರ್ಯಾಚರಣೆಯಲ್ಲಿ ಭಾರಿ ದೊಡ್ಡ ಅಡೆತಡೆಯನ್ನ ಎದುರಿಸಿದೆ ಅನ್ನುವಂತ ಮಾಹಿತಿ. ಸುಮಾರು 200 ವಿಮಾನಗಳ ಹಾರಾಟವನ್ನ ನಿನ್ನೆ ರದ್ದುಗೊಳಿಸಿತ್ತು. ತಾಂತ್ರಿಕ ದೋಷ, ಒಂದಷ್ಟು ಸಿಬ್ಬಂದಿಯ ಕೊರತೆ, ಇದೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅಲ್ಲೇ ಪ್ರಯಾಣಿಕರಾಗಿದ್ದಂತ ದಿವ್ಯಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿವ್ಯಾ ಅವರೇ, ನಮಸ್ತೆ. ನಮಸ್ತೆ ಮ್ಯಾಮ್. ನೀವು ನಿನ್ನೆ ಎಲ್ಲಿಗೆ ಹೊರಟಿದ್ರಿ, ಎಷ್ಟೊತ್ತಿಗೆ ಹೊರಟಿದ್ರಿ? ನಮ್ದು ಭುವನೇಶ್ವರ್ ಪ್ಯಾಕೇಜ್ ಇತ್ತು ಮ್ಯಾಮ್, ನಮ್ದು ಮಾಸ್ಟರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆಯಿಂದ. ಅವರು ಬುಕ್ ಮಾಡಿದ್ರು. ನಾವು 7ಗೆ ಲಗೇಜ್ ಎಲ್ಲ ಹಾಕಿ ಒಳಗಡೆ ಬಂದ್ವಿ. 9:45ಗೆ ನಮ್ದು ಫ್ಲೈಟ್ ಇತ್ತು. ಓಕೆ. ಚೆಕ್ ಇನ್ ಆಗ್ಬೇಕಿತ್ತು, ಬಟ್ ಆಗಿಲ್ಲ. 10:30ಗೆ ಹಾಕಿದ್ರು, ಮತ್ತೆ 2 o'clock ಆಯ್ತು, 4ಗೆ ಹಾಕಿದ್ರು, ಮತ್ತೆ 6 ಆಯ್ತು, 7 ಆಯ್ತು. ಇವಾಗ 7:30ಗೆ ಹಾಕಿದ್ರು. 7:30 ಆದ್ರೂ ಇನ್ನ ಫ್ಲೈಟ್ ನಮ್ಮನ್ನ ಚೆಕ್ ಇನ್ ಮಾಡಿಸ್ಕೊಂಡಿಲ್ಲ ಒಳಗಡೆ. ನಾವ್ ಇಲ್ಲೇ ಒಳಗಡೆನೆ ಇದೀವಿ. ಇಲ್ಲಿ ಏನ್ ಹೇಳ್ತಾ ಇದಾರೆ, ಏನ್ ಪ್ರಾಬ್ಲಮ್ ಅಂತೆ? ಅವ್ರಿಗೇನು ಟೆಕ್ನಿಕಲ್ ಇಶ್ಯೂ ಅಂತ, ಅಥವಾ ಏನಾದ್ರೂ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಂತ ಏನಾದ್ರೂ ಹೇಳಿದ್ರ, ರೀಸನ್ ಕೊಟ್ರಾ? ಪೈಲಟ್ ಇಲ್ಲ, ಪೈಲಟ್ ಡಿಲೇ ಮಾಡ್ತಾ ಇದ್ದಾರೆ, ಬರ್ತಾ ಇದಾರೆ. 1/2 hour 1 hour ಅಂತಿದ್ದಾರೆ. ಪ್ರಯಾಣಿಕರೆಲ್ಲ ನಾವೆಲ್ಲ ಹೇಳ್ತಾ ಇದೀವಿ, ಎಷ್ಟೊತ್ತಾಗ್ಬೋದು ಪ್ರಾಬಬ್ಲಿ ಪೈಲಟ್ ಅಲ್ಲಿಂದ ಬರಕ್ಕೆ. ಬೇರೆ ಪೈಲಟ್ ಆದ್ರೂ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ಕಾದ್ರೂ ಒಬ್ರು ಬರ್ಬೋದಲ್ಲ ಪೈಲಟ್ ಬೇರೆಯವರು. ಇಲ್ಲ ಏನಾದ್ರೂ ಅರೇಂಜ್ಮೆಂಟ್ ಆದ್ರೂ ಮಾಡ್ಕೊಡ್ಬೋದಲ್ವಾ? ನಿನ್ನೆ ನೈಟ್ 7 o'clock ಇಂದ ನಾವ್ ಇಲ್ಲೇ ಇದೀವಿ. ನಮ್ಗೆ ಏನು ಅನುಕೂಲ ಇಲ್ಲ, ಮಲ್ಗಕ್ಕೆ ಜಾಗ ಇಲ್ಲ. ಡೆಫಿನೆಟ್ಲಿ. ಅಲ್ಲ, ಈಗ ಅಟ್ಲೀಸ್ಟ್ ಏನಾದ್ರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಾದ್ರೂ ಮಾಡ್ಕೊಟ್ರಾ, ಅಥವಾ ಏನಾದ್ರೂ ಬೇರೆದೇನಾದ್ರೂ ವ್ಯವಸ್ಥೆ, ಮತ್ತೆ ಆಲ್ಟರ್ನೇಟಿವ್ ಟಿಕೆಟ್ ಬುಕಿಂಗ್ ಇಂಥದ್ದಾದ್ರೂ ಮಾಡಿದ್ರ? ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಇಂಥದ್ ಮಾಡಿದ್ರ ಅಂತ? ಯಾವ್ದು ಇಲ್ಲ ಮೇಡಮ್, ಯಾವ್ದು ಇಲ್ಲ. ಇಲ್ಲೇ ಇದೀವಿ. ಏನು ಅವರು ಸುಮ್ನೆ ಮಾತಾಡ್ತಾರೆ, ಅರೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಇವಾಗ 7:30 ಆಗೋಯ್ತು. ಆಲ್ರೆಡಿ ಮುಂದೆ ಇನ್ನೇನ್ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲ ಜಗಳ ಮಾಡ್ತಾ ಇದಾರೆ, ಗಲಾಟೆ. ಅಯ್ಯೋ ಬೇಡ. ಇಲ್ಲಿ ಇದು ಇಂಡಿಗೋದಲ್ಲಿ ಮಾತ್ರನಾ ಅಥವಾ ಬೇರೇನು ಪ್ರಾಬ್ಲಮ್ ಆಗಿದ್ಯಾ ಮೇಡಮ್? ಬರೀ ಇಂಡಿಗೋ ಅನ್ಸುತ್ತೆ ಮೇಡಮ್. ಇಂಡಿಗೋ ಫ್ಲೈಟ್ಸೇ ಜಾಸ್ತಿ. ನೈಟ್ ಇಂದ ಇಂಡಿಗೋದೇ ಸ್ವಲ್ಪ ಗಲಾಟೆ ಆಗ್ತಾ ಇರೋದು ಇಲ್ಲಿ. ಸರಿ, ಇದನ್ನ ಸರಿ ಮಾಡೋದಕ್ಕೆ ಎಷ್ಟೊತ್ತಾಗುತ್ತಂತೆ? ಅದ್ರ ಬಗ್ಗೆ ಏನಾದ್ರೂ ಹೇಳಿದ್ರಾ? ಅದು ಹೇಳಕ್ಕೆ ರೆಡಿ ಇಲ್ಲ ಮೇಡಮ್ ಅವರು. ಮತ್ತೆ ಏನ್ ರೆಸ್ಪಾನ್ಸ್ ಮಾಡ್ತಾ ಇದಾರೆ? ಹಾಗಾದ್ರೆ ಎಷ್ಟು ಜನ ಇದ್ದೀರಾ ನೀವೆಲ್ಲರೂ? ನಾವು ನಮ್ಮ ಪ್ಯಾಕೇಜ್ ಅವರು 43 ಮೆಂಬರ್ಸ್ ಮೇಡಮ್ ಟೋಟಲ್. ಬೇರೆಯವರು ಇದ್ದಾರೆ. ಟೋಟಲ್ 1 ಫ್ಲೈಟ್ ಫುಲ್ ಇಲ್ಲಿ 43 ಗೇಟ್ಗೆ ಹಾಕಿದ್ದಾರೆ. ನಮ್ಗೆ ಲಾಸ್ಟ್ ಗೇಟ್ ಅಲ್ಲಿ ಫುಲ್ ಜಗಳ ಮಾಡ್ತಾ ಇದ್. ಮತ್ತೆ 36, 26, 28 ಇಲ್ಲೆಲ್ಲ ಗೇಟ್ ಅಲ್ಲೆಲ್ಲ ಜಗಳ ಆಗಿತ್ತು. ಗೋವಾ ಈ ಕಡೆ ಎಲ್ಲ ಬಿಟ್ರು. ಅವ್ರನ್ನ ಕರ್ಕೊಂಡು ಹೋಯ್ತು ಫ್ಲೈಟ್. ಮತ್ ನಮ್ದು ಮಾತ್ರ ಫ್ಲೈಟ್ ಡಿಲೇಡ್ ಆಗಿದೆ ಜಾಸ್ತಿ. ರೈಟ್. ಆಲ್ ರೈಟ್ ದಿವ್ಯಾ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಇಂಡಿಗೋ ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ನಿನ್ನೆ 200ಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದಾಗಿದೆ. ಪೈಲಟ್ ಕೆಲಸದ ಅವಧಿ ಕಡಿತ, ವಿಮಾನ ಹಾರಾಟ ಇದರಿಂದ ವಿಳಂಬ ಆಗಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಇಂಡಿಗೋ ವಿಮಾನ ಸ್ಥಗಿತಕ್ಕೆ ಪ್ರಯಾಣಿಕರು ವಿಲವಿಲ ಅಂತ ಇದ್ರು. ಸುಮಾರು ಹೊತ್ತು ಡಿಲೇ ಆಯಿತು. ವಿಮಾನ ರದ್ದಾಗಿದ್ದರಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿಯಾಗಿ ಈ ರೀತಿ ರದ್ದು ಮಾಡೋದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ, ಒಂದಷ್ಟು ವಿಳಂಬ ಆಗಿರೋದು. 200ಕ್ಕೂ ಹೆಚ್ಚು ವಿಮಾನ ಹಾರಾಟ ನಿನ್ನೆ ವಿಳಂಬ ಆಗಿತ್ತು, ಜೊತೆಗೆ ರದ್ದಾಯಿತು. ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ
ತನ್ನ ಕಾರ್ಯಾಚರಣೆಯಲ್ಲಿ ಭಾರಿ ದೊಡ್ಡ ಅಡೆತಡೆಯನ್ನ ಎದುರಿಸಿದೆ ಅನ್ನುವಂತಹ ಮಾಹಿತಿ. ಸುಮಾರು 200 ವಿಮಾನಗಳ ಹಾರಾಟವನ್ನ ನಿನ್ನೆ ರದ್ದುಗೊಳಿಸಿತ್ತು. ತಾಂತ್ರಿಕ ದೋಷ, ಒಂದಷ್ಟು ಸಿಬ್ಬಂದಿಯ ಕೊರತೆ, ಇದೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅಲ್ಲೇ ಪ್ರಯಾಣಿಕರಾಗಿದ್ದಂತ ದಿವ್ಯಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿವ್ಯಾ ಅವರೇ, ನಮಸ್ತೆ. ನಮಸ್ತೆ ಮ್ಯಾಮ್. ನೀವು ನಿನ್ನೆ ಎಲ್ಲಿಗೆ ಹೊರಟಿದ್ರಿ, ಎಷ್ಟೊತ್ತಿಗೆ ಹೊರಟಿದ್ರಿ? ನಮ್ದು ಭುವನೇಶ್ವರ್ ಪ್ಯಾಕೇಜ್ ಇತ್ತು ಮ್ಯಾಮ್, ನಮ್ದು ಮಾಸ್ಟರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆಯಿಂದ. ಅವರು ಬುಕ್ ಮಾಡಿದ್ರು. ನಾವು 7ಗೆ ಲಗೇಜ್ ಎಲ್ಲ ಹಾಕಿ ಒಳಗಡೆ ಬಂದ್ವಿ. 9:45ಗೆ ನಮ್ದು ಫ್ಲೈಟ್ ಇತ್ತು. ಓಕೆ. ಚೆಕ್ ಇನ್ ಆಗ್ಬೇಕಿತ್ತು, ಬಟ್ ಆಗಿಲ್ಲ. 10:30ಗೆ ಹಾಕಿದ್ರು, ಮತ್ತೆ 2 o'clock ಆಯ್ತು, 4ಗೆ ಹಾಕಿದ್ರು, ಮತ್ತೆ 6 ಆಯ್ತು, 7 ಆಯ್ತು. ಇವಾಗ 7:30ಗೆ ಹಾಕಿದ್ರು, 7:30 ಆದ್ರೂ ಇನ್ನ ಫ್ಲೈಟ್ ನಮ್ಮನ್ನ ಚೆಕ್ ಇನ್ ಮಾಡ್ಕೊಂಡಿಲ್ಲ ಒಳಗಡೆ. ನಾವ್ ಇಲ್ಲೇ ಒಳಗಡೆನೆ ಇದೀವಿ. ಇಲ್ಲಿ ಏನ್ ಹೇಳ್ತಾ ಇದಾರೆ, ಏನ್ ಪ್ರಾಬ್ಲಮ್ ಅಂತೆ? ಅವ್ರಿಗೇನು ಟೆಕ್ನಿಕಲ್ ಇಶ್ಯೂ ಅಂತ, ಅಥವಾ ಏನಾದ್ರೂ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಂತ ಏನಾದ್ರೂ ಹೇಳಿದ್ರ, ರೀಸನ್ ಕೊಟ್ರಾ? ಪೈಲಟ್ ಇಲ್ಲ, ಪೈಲಟ್ ಡಿಲೇ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ, 1/2 hour 1 hour ಅಂತಿದ್ದಾರೆ. ಪ್ರಯಾಣಿಕರೆಲ್ಲ ನಾವೆಲ್ಲ ಹೇಳ್ತಾ ಇದೀವಿ ಎಷ್ಟೊತ್ತಾಗ್ಬೋದು ಪ್ರಾಬಬ್ಲಿ ಪೈಲಟ್ ಅಲ್ಲಿಂದ ಬರಕ್ಕೆ. ಬೇರೆ ಪೈಲಟ್ ಆದ್ರೂ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ಕಾದ್ರೂ ಒಬ್ರು ಬರ್ಬೋದಲ್ಲ ಪೈಲಟ್ ಬೇರೆಯವರು. ಇಲ್ಲ ಏನಾದ್ರೂ ಅರೇಂಜ್ಮೆಂಟ್ ಆದ್ರೂ ಮಾಡ್ಕೊಡ್ಬೋದಲ್ವಾ? ನಿನ್ನೆ ನೈಟ್ 7 o'clock ಇಂದ ನಾವ್ ಇಲ್ಲೇ ಇದೀವಿ. ನಮ್ಗೆ ಏನು ಅನುಕೂಲ ಇಲ್ಲ, ಮಲ್ಗಕ್ಕೆ ಜಾಗ ಇಲ್ಲ. ಡೆಫಿನೆಟ್ಲಿ. ಅಲ್ಲ, ಈಗ ಅಟ್ಲೀಸ್ಟ್ ಏನಾದ್ರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಾದ್ರೂ ಮಾಡ್ಕೊಟ್ರಾ, ಅಥವಾ ಏನಾದ್ರೂ ಬೇರೆದೇನಾದ್ರೂ ವ್ಯವಸ್ಥೆ, ಮತ್ತೆ ಆಲ್ಟರ್ನೇಟಿವ್ ಟಿಕೆಟ್ ಬುಕಿಂಗ್ ಇಂಥದ್ದಾದ್ರೂ ಮಾಡಿದ್ರ? ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಇಂಥದ್ ಮಾಡಿದ್ರ ಅಂತ? ಯಾವ್ದು ಇಲ್ಲ ಮೇಡಮ್, ಯಾವ್ದು ಇಲ್ಲ. ಇಲ್ಲೇ ಇದೀವಿ. ಏನು ಅವರು ಸುಮ್ನೆ ಮಾತಾಡ್ತಾರೆ, ಅರೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಇವಾಗ 7:30 ಆಗೋಯ್ತು. ಆಲ್ರೆಡಿ ಮುಂದೆ ಇನ್ನೇನ್ ಮಾಡ್ತಾರ ಗೊತ್ತಿಲ್ಲ. ಎಲ್ಲ ಜಗಳ ಮಾಡ್ತಾ ಇದಾರೆ, ಗಲಾಟೆ. ಅಯ್ಯೋ ಬೇಡ. ಇಲ್ಲಿ ಇದು ಇಂಡಿಗೋದಲ್ಲಿ ಮಾತ್ರನಾ ಅಥವಾ ಬೇರೇನು ಪ್ರಾಬ್ಲಮ್ ಆಗಿದ್ಯಾ ಮೇಡಮ್? ಬರೀ ಇಂಡಿಗೋ ಅನ್ಸುತ್ತೆ ಮೇಡಮ್. ಇಂಡಿಗೋ ಫ್ಲೈಟ್ಸೇ ಜಾಸ್ತಿ. ನೈಟ್ ಇಂದ ಇಂಡಿಗೋದೇ ಸ್ವಲ್ಪ ಗಲಾಟೆ ಆಗ್ತಾ ಇರೋದು ಇಲ್ಲಿ. ಸರಿ, ಇದನ್ನ ಸರಿ ಮಾಡೋದಕ್ಕೆ ಎಷ್ಟೊತ್ತಾಗುತ್ತಂತೆ? ಅದ್ರ ಬಗ್ಗೆ ಏನಾದ್ರೂ ಹೇಳಿದ್ರಾ? ಅದು ಹೇಳಕ್ಕೆ ರೆಡಿ ಇಲ್ಲ ಮೇಡಮ್ ಅವರು. ಮತ್ತೆ ಏನ್ ರೆಸ್ಪಾನ್ಸ್ ಮಾಡ್ತಾ ಇದಾರೆ? ಹಾಗಾದ್ರೆ ಎಷ್ಟು ಜನ ಇದ್ದೀರಾ ನೀವೆಲ್ಲರೂ? ನಾವು ನಮ್ಮ ಪ್ಯಾಕೇಜ್ ಅವರು 43 ಮೆಂಬರ್ಸ್ ಮೇಡಮ್ ಟೋಟಲ್. ಬೇರೆಯವರು ಇದ್ದಾರೆ. ಟೋಟಲ್ 1 ಫ್ಲೈಟ್ ಫುಲ್ ಇಲ್ಲಿ 43 ಗೇಟ್ಗೆ ಹಾಕಿದ್ದಾರೆ ನಮ್ಗೆ, ಲಾಸ್ಟ್ ಗೇಟ್. ಅಲ್ಲಿ ಫುಲ್ ಜಗಳ ಮಾಡ್ತಾ ಇದ್. ಮತ್ತೆ 36, 26, 28 ಇಲ್ಲೆಲ್ಲ ಗೇಟ್ ಅಲ್ಲೆಲ್ಲ ಜಗಳ ಆಗಿತ್ತು. ಗೋವಾ ಈ ಕಡೆ ಎಲ್ಲ ಬಿಟ್ರು, ಅವ್ರನ್ನ ಕರ್ಕೊಂಡು ಹೋಯ್ತು ಫ್ಲೈಟ್. ಮತ್ ನಮ್ದು ಮಾತ್ರ ಫ್ಲೈಟ್ ಡಿಲೇಡ್ ಆಗಿದೆ ಜಾಸ್ತಿ. ರೈಟ್. ಆಲ್ ರೈಟ್ ದಿವ್ಯಾ, ಥ್ಯಾಂಕ್ ಯು.